ನಟರಾಜ್ ಗೌಡ್ರು ಮಾತನಾಡ್ತಾ ಇದ್ರು ಸಾಕಷ್ಟು ವಿಚಾರಗಳನ್ನ. ಈ ಗ್ಯಾರಂಟಿ ಯೋಜನೆಗಳು ಜನ ರೀಚ್ ಆಗಿದೆ, ಗ್ಯಾರಂಟಿ ಯೋಜನೆಗಳು ನಮ್ಮನ್ನು ಕೈ ಹಿಡಿಯುತ್ತೆ ಅಂತ ಮಾತನಾಡ್ತಾ ಇದ್ರು. ಎಸ್ ಸರ್, ಪ್ಲೀಸ್ ಗೋ ಹೆಡ್. ಅಲ್ಲ, ಗ್ಯಾರಂಟಿ ಯೋಜನೆಗಳು ನಿಮ್ಮ ಕೈ ಹಿಡಿತದೆ ಅಂತ ಹೇಳಿ ಈ ಸಂದರ್ಭದಲ್ಲೂ ಸಹಿತ ನಾನು ಭಾವಿಸ್ಲಿಕ್ಕೆ ಆಗೋದಿಲ್ಲ. ನಾನು ಈಗಾಗಲೇ ಅದ್ರ ಬಗ್ಗೆ ಮಾತಾಡಿದೆ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ನೀವು ಕೂಗು ಎಬ್ಬಿಸಿದಂಥ ಸಂದರ್ಭದಲ್ಲಿ ಜನರಿಗೇನೋ ಒಂದು ರೀತಿಯ ಆಶಾಭಾವನೆ ಇತ್ತು, ಏನೋ ಆಗ್ಬಿಡ್ತದೆ ಅಂತ ಹೇಳಿ. ಆದರೆ ಒಂದು ಕೈಯಲ್ಲಿ ಎಲೆಕ್ಟ್ರಿಸಿಟಿ ಕೊಟ್ಟರೆ ಇನ್ನೊಂದು ಕೈಯಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ಲನ್ನು ಜಾಸ್ತಿ ಮಾಡಿದ್ರಿ. ಒಂದು ಕೈಯಲ್ಲಿ 2,000 ರೂಪಾಯಿ ಕೊಟ್ಟರೆ ಇನ್ನೊಂದು ಕೈಯಲ್ಲಿ ಎಲ್ಲ ಸಾಮಾನುಗಳ ಬೆಲೆಯನ್ನು ಹೆಚ್ಚು ಮಾಡ್ತಾ ಹೋದ್ರಿ. ಒಂದು ಕೈಯಲ್ಲಿ ಒಳ್ಳೆಯ ಸುಭಿಕ್ಷೆಯ ಆಡಳಿತವನ್ನು ಕೊಡ್ತೀನಿ ಅಂತ ಹೇಳಿದ್ರಿ, ಇನ್ನೊಂದು ಕೈಯಲ್ಲಿ ಇಡೀ ರಾಜ್ಯದ ತುಂಬ ರಸ್ತೆಯಲ್ಲಿ ಹೊಂಡಗಳು ಬಿದ್ದಿದ್ದಾವೆ. ಇದು ಎಂಥ ಗ್ಯಾರಂಟಿ ರೀ? ಇದು ಗ್ಯಾರಂಟಿ ಅಲ್ಲ. ಇದು ಗ್ಯಾರಂಟಿ ಹೆಸರಿನಲ್ಲಿ ಜನರ ಬದುಕನ್ನು ನೀವು ಕಸಿದುಕೊಳ್ತಾ ಇದ್ದೀರಿ. ಹಾಗಾಗಿ ಗ್ಯಾರಂಟಿಗೆ ಮತ್ತೆ ಜನ ಮರಳು ಬೀಳ್ತಾರಂತ ದಯವಿಟ್ಟು ತಿಳಿದುಕೊಳ್ಬೇಡಿ, ಅದನ್ನು ಬಿಟ್ಬಿಡಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ. ಅಲ್ಲ, ನಮ್ಮ ಇವರು ನಟರಾಜ್ ಗೌಡ್ರವರು ಮಾತನಾಡುವ ಬರದಲ್ಲಿ ಏನು ಹೇಳಿದ್ರು, ಯತ್ನಾಳ್ರವ್ರನ್ನ ಎಲ್ಲಿ ಯತ್ನಾಳ್ರವ್ರನ್ನ ಓಡಿಸಿದ್ದಾರೆ? ಯಾರು ಓಡಿಸಿದ್ದಾರೆ? ಯತ್ನಾಳ್ರವ್ರು ಒಂದು ಸಭೆಯಲ್ಲಿ, ಯಾವುದೇ ಒಂದು ಸಭೆಯಲ್ಲಿ ಕುಳಿತಾಗ ಅವರು ಮಾತನಾಡುವಾಗ ಅಲ್ಲಿನ ಜನ ಏನಂದ್ರು, ನೀವು ಬೇರೆ ಬೇರೆ ವಿಚಾರಗಳನ್ನ, ಧರ್ಮಾಧಾರಿತ ವಿಚಾರಗಳನ್ನ ಇಲ್ಲಿ ಮಾತಾಡಬೇಡಿ ಅಂತ ಹೇಳಿದ್ರು. ಅವ್ರು ಅವಾಗ ಅಲ್ಲಲ್ಲ, ಓಡಿಸ್ಬಿಟ್ಟಿದ್ದಾರೆ ಅಂತ. ಯಾಕೆ ಓಡಿಸೋದಕ್ಕೂ ನೋಡಿ ಅಭಿಪ್ರಾಯ ಭೇದ. ಈಗ ಸಾವಿರಾರು ಜನ ಕುಳಿತಂತ ಸಭೆಯಲ್ಲಿ ನಾಳೆ ನಾವು ಎಲ್ಲ ಸಭೆಯಲ್ಲೂ ಅಭಿಪ್ರಾಯ ಭೇದವನ್ನು ವ್ಯಕ್ತಪಡಿಸೋಣ, ಮಾಡೋಕ್ಕಾಗೋದಿಲ್ವಾ? ಆಗ್ತದೆ. ಕಾಂಗ್ರೆಸ್ ಪ್ರೇರಿತ ಒಂದು ಕೆಲವು ಶಕ್ತಿಗಳು, ಗೌಡ್ರೆ ನೀವು ಇಲ್ಲಿ ಈ ರೀತಿಯ ಭೇದ ಮಾಡಬೇಡಿ ಅದು, ಆಯ್ತಪ್ಪ ನಾನು ನಿಮ್ಗೆ ಯಾಕೆ ಬೇಕು ಅದನ್ನು ಹಾಗಿದ್ರೆ ಅಂತ ಹೇಳಿ ಅವರಾಗಿ ಆ ಒಂದು ವೇದಿಕೆಯನ್ನ ಇಳಿದು ನಡೆದಿದ್ದಾರೆ. ಇದನ್ನು ಓಡಿಸಿದ್ದ ಅಂತ ಹೇಳ್ತಾರಾ? ಇದನ್ನು ಓಡಿಸಿದ. ಆದರೆ ಜಮೀರ್ ಅವರಿಗೆ ನೋಡಿ, ಬಹುಶಃ ಪೊಲೀಸರೇ ಇಲ್ಲ ಅಂತ ಹೇಳಿದ್ರೆ ನಾನು ಅದನ್ನೇನು ಸಪೋರ್ಟ್ ಮಾಡೋದಿಲ್ಲ. ಒಂದು ವ್ಯಕ್ತಿಯನ್ನು ಹಲ್ಲೆ ಮಾಡಿ ಆ ರೀತಿಯ ಪ್ರತಿರೋಧವನ್ನು ತೋರಿಸ್ಬೇಕು ಅಂತ ಕೇಳಿದ್ರೆ, ಆದರೆ ರೈತರ ಆಕ್ರೋಶದ ಬುಗ್ಗೆ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಅಲ್ಲಿ ಏನಾದರೂ ಪೊಲೀಸರಿಲ್ಲ ಅಂತ ಹೇಳಿದ್ರೆ ಮಾರನೇ ದಿನ ಕರಿಯ ಅಂತ ಹೇಳಿಕೆ ಕೊಡ್ಲಿಕ್ಕೂ ಸಹಿತ ಜಮೀರ್ ಇರುವುದಿಲ್ಲಾಗಿದ್ರು. ಅಂತಹ ಒಂದು ಪರಿಸ್ಥಿತಿ ಇತ್ತು. ನೋಡಿ ಜಮೀರ್ ಅವರು ಕಾಲಂ ನಂಬರ್ 11ರಲ್ಲಿ ರೈತರ ಹೆಸರನ್ನು ತೆಗೆದು ವಕ್ಫ್ ಬೋರ್ಡ್ನ ಹೆಸರನ್ನು ತರಲಿಕ್ಕೆ ಹೋರಾಟ ಮಾಡಿದ್ರು, ಶ್ರಮಿಸಿದ್ರು. ಇನ್ನು ಹೈಕೋರ್ಟು ಯಾವುದೋ ಒಂದು ಒಳ್ಳೆಯ ತೀರ್ಮಾನವನ್ನು ಕೊಡ್ತು. ಒಂದು ಸ್ವಾಯತ್ತವಾದಂಥ ಸಂಸ್ಥೆ, ಅವರಿಗೆ ಕೋರ್ಟ್ ಅಂದ್ರೇನು, ಕಚೇರಿ ಅಂದ್ರೇನು, ನ್ಯಾಯಾಲಯದ ಪಾವಿತ್ರ್ಯತೆ ಅಂದ್ರೇನು, ನ್ಯಾಯಾಲಯದ ಆದೇಶವನ್ನು ನಾವು ಎಲ್ಲಿ ವಿಮರ್ಶಿಸಬೇಕು, ಹೇಗೆ ಎದುರು ಮಾಡಬೇಕು, ಇವು ಯಾವ ಅರಿವು, ಗಂಧಗಾಳಿ ಮತ್ತು ವಕ್ಫ್ ಬೋರ್ಡನ್ನು ವಹಿಸ್ಕೊಂಡಿದ್ದಾರೆ. ಇವನ್ನೆಲ್ಲವನ್ನು ಸಹಿತ ನೋಡ್ಕೊಳ್ಳದೆ ನ್ಯಾಯಾಧೀಶರ ಆಡಳಿತ ಇದು ರಾಜಕೀಯ ಪ್ರೇರಿತ. ನೋಡಿ, ಮೊನ್ನೆ ಗವರ್ನರ್ ಅನುಮತಿ ಕೊಟ್ಟರಲ್ಲ ಇದರಲ್ಲಿ. ಮತ್ತೆ ನಿನ್ನೆ ಬಂದುಬಿಟ್ಟು ಎಲೆಕ್ಷನ್ನಿಗೆ 2 ದಿನ ಇರುವಂಥ ಸಂದರ್ಭದಲ್ಲಿ ಕರಿಯ ಅಂತ ಹೇಳಿ ಹೇಳಿಕೆ ಕೊಡ್ತೀರಿ. ಸ್ವಾಮಿ, ಏನು ಕರಿ ಬಣ್ಣ, ಬಿಳಿ ಬಣ್ಣ, ಕಂದು ಬಣ್ಣ ನಾವೇನು ದೇವರಲ್ಲಿ ಅರ್ಜಿ ಹಾಕ್ಕೊಂಡು ತಗೊಂಡು ಬಂದು ಬಣ್ಣವ? ಯಾವ ಬಣ್ಣ ಇದ್ರೂ ಜೀವನ ಸಾಗಿಸ್ಬೇಕು. ಕರಿದೆ ಹೆಚ್ಚು ಬಿಳಿದೆ ಹೆಚ್ಚು ಅಂತ ಯಾವಾಗಲೂ ಹೇಳಲಿಕ್ಕಾಗುವುದಿಲ್ಲ. ಅವರಿಬ್ಬರ ನಡುವೆ ಸ್ನೇಹ ಇದ್ದಿರಬಹುದು, ಆದ್ರೆ ಅದು ಪಬ್ಲಿಕ್ ಅಲ್ಲಿ ಮಾತಾಡಬಾರದಾಗಿತ್ತು ಅನ್ನೋದು ಅಷ್ಟೇ ಮ್ಯಾಟರ್. ಶಾಲಾ ದಿನಗಳಲ್ಲಿ ಒಂದು ಪದ್ಯವನ್ನು ಓದಿದ್ವಿ ನಾವು. ನಾ ಕರಿಗಳೆಂದು ನೀ ಜರಿಯಬೇಡ ಗೆಳತಿ, ಬಿಳಿ ಗೆಳತಿ ಗರ್ವದಿಂದ, ಕಪ್ಪಿಗಿಂತ ಬಿಳಿ ಬಣ್ಣ ಹೆಚ್ಚು ಹೇಳಾವ ಹಿರಿಮೆಯಿಂದ ಅಂದ್ಕೊಂಡು, ಅದು ಕಪ್ಪಿಗಿಂತ ಹಿರಿದು ಅಂತ. ನೋಡ್ರಿ, ಕೃಷ್ಣ ಅಂತ ಅಲ್ಲ ಸರ್, ಕೃಷ್ಣ ಅಂತ ಹೇಳಿದ್ರೆ ಕೃಷ್ಣ ಪದದ ಅರ್ಥವೇ ಕಪ್ಪು ಅಂತ. ನೋಡಿ, ಒಂದು ಬಣ್ಣವನ್ನು ಹೀಗೆ ಈಗ ನಾನು ಹೇಳೋದು, ಒಂದು ಹಗರಣಗಳು, ವಕ್ಫ್ ಇರ್ಬೋದು, ಮೂಡ ಹಗರಣ ಇರ್ಬೋದು, ಇದೇ ಟೈಮಲ್ಲೇ ಮುಖ್ಯಮಂತ್ರಿಗಳ ವಿಚಾರಣೆ ಬಂತು, ಅದು ಪ್ರಾಸೆಸ್ ಅಂತಾನೆ ಅಂದ್ಕೊಂಡ್ರು. ಈ ಹಗರಣಗಳು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಮುಳುವಾಗತ್ತಾ ಅನ್ನುವಂಥದ್ದು ಒಂದು. ಇನ್ನೊಂದು, ಇನ್ ಕೇಸ್ ಏನಾದ್ರೂ ಆಡಳಿತ ಪಕ್ಷ ಇಟ್ಕೊಂಡು ಬೈ ಎಲೆಕ್ಷನ್ ನ ಹೇಗ್ ನಾವು ಯೂಶಲಿ ಅನಲೈಸ್ ಮಾಡ್ತೀವಿ ಅಂತಂದ್ರೆ, ಆಡಳಿತ ಪಕ್ಷದ ಕಡೆ ಜನರ ಒಲವಿರುತ್ತೆ ಯೂಶಲಿ ಬೈ ಎಲೆಕ್ಷನ್ ಗಳಲ್ಲಿ ಅಂತ ಅಂದ್ಕೊಳ್ಬಹುದು. ಬಟ್ ಈ ಎಲೆಕ್ಷನ್ ಹಂಗ ಅಲ್ವೇನೋ ಅಂತ ಅನ್ನಿಸ್ತಾ ಇದೆ. ಇಲ್ಲ, ಈ ಎಲೆಕ್ಷನ್ ಅಲ್ಲೂ ಕೂಡ ಅದೇ ರೀತಿ ಇದೆ. ನೋಡಿ, ಈ ಪ್ರಕರಣಗಳಲ್ಲ. ಮೂಡ ಪ್ರಕರಣ BJP JDS ಸಮ್ಮಿಶ್ರ ಸಂಚು. ಈ ವಕ್ಫ್ ಪ್ರಕರಣ ಇದೆಯಲ್ಲ, ವಕ್ಫ್ ಪ್ರಕರಣಗಳನ್ನು ಎಲ್ಲ ಸರ್ಕಾರ ಇದ್ದಾಗಲೂ ನೋಟಿಸ್ ಕೊಟ್ಟಿದ್ದಾರೆ, BJP ಸರ್ಕಾರ ಇದ್ದಾಗಲೂ ನೋಟಿಸ್ ಕೊಟ್ಟಿದ್ದಾರೆ. ಅದು ವಕ್ಫ್ ಮಂಡಳಿ ಕೊಡ್ತಕ್ಕಂಥ ನೋಟಿಸ್ ಬೊಮ್ಮ ಇದ್ದಾಗ ಕೊಟ್ಟಿದ್ದಾರೆ, ಯಡಿಯೂರಪ್ಪ ಇದ್ದಾಗ ಕೊಟ್ಟಿದ್ದಾರೆ. ಇನ್ವಾಲ್ವ್ಮೆಂಟ್ ಯಾಕೆ ಅನ್ನೋದು ಪ್ರಶ್ನೆ. ನೋಡಿ, ಅದಕ್ಕೆ ಸಚಿವ ಇದ್ದೇ ಇರ್ತಾರಲ್ಲ. ಅಲ್ಲಿ ಇನ್ವಾಲ್ವ್ಮೆಂಟ್ ಅಂದ್ರೆ BJP ಸರ್ಕಾರ ಇದ್ದಾಗ ಏನು ಮೋದಿ ಇನ್ವಾಲ್ವ್ಮೆಂಟ್ ಮಾಡ್ಕೊಡ್ತಿದ್ರಾ, ಇಲ್ಲ ಬೊಮ್ಮಾಯಿ ಮಾಡ್ಕೊತಿದ್ರಾ, ಯಡಿಯೂರಪ್ಪ ಮಾಡ್ಕೊತಿದ್ರಾ? ಅದು BJP ವಿಷಯವಲ್ಲದ ವಿಷಯವನ್ನು ದೊಡ್ಡದು ಮಾಡುತ್ತೆ. ಆಮೇಲೆ ಮೊನ್ನೆ ಸಿದ್ದರಾಮಯ್ಯನವರೇ ಇದನ್ನು ರದ್ದು ಮಾಡಿದ್ದೀವಿ ಅಂತ ಹೇಳಿದ್ಮೇಲೆ ಅಲ್ಲಿ ಪ್ರಕರಣ ಮುಗೀತು. ಅದಾದ ಮೇಲೆ BJP ಎಚ್ಚೆತ್ಕೊಂಡು ಪ್ರತಿಭಟನೆಗಳಿದ್ದಾರೆ. ಈಗ BJPನಲ್ಲಿ ಅನ್ವರ್ ಮಾನಿಪಾಡಿ ಅಂತ ಒಂದು ಸಮಿತಿ ಮಾಡಿ ಒಂದು ವರದಿ ತರಿಸ್ಕೊಂಡ್ರು. ಏನು ಮಾಡಿದ್ರು?
ಈ ಪ್ರಾಪರ್ಟಿಗಳನ್ನ ಕಾಪಾಡಬೇಕು, ಕಬಳೀಶ್ವರ ಒತ್ತುವರಿನ ತೆರವುಗೊಳಿಸಬೇಕು ಅಂತೆಲ್ಲ ಮಾಡಿದ್ರಲ್ಲ. ಅದಾದ್ಮೇಲೆ 2 ಮುಖ್ಯಮಂತ್ರಿ ಆಗಿದ್ರು, ಮೊನ್ನೆ ಯಡಿಯೂರಪ್ಪನವರು, ಮೊನ್ನೆ ಬೊಮ್ಮಾಯಿಯವರು. ಯಾಕೆ ಪ್ರಕರಣ ಅದನ್ನು ತೀರ್ಮಾನ ಮಾಡಲಿಲ್ಲ, ಯಾಕೆ ಕ್ರಮ ಕೈಗೊಳ್ಳಿಲ್ಲ? ಇದು ರಾಜಕೀಯಕ್ಕೋಸ್ಕರ ಬಿಜೆಪಿ ಇವತ್ತು ಈ ಪ್ರಕರಣವನ್ನು ದೊಡ್ಡದು ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ಈ ವಿಷಯಗಳು ಈ ಚುನಾವಣೆ ಮೇಲೆ ಯಾವ ಪ್ರಭಾವವನ್ನು ಬೀರೋದಿಲ್ಲ. ಇದು ಗ್ಯಾರಂಟಿ ಯೋಜನೆಗಳ ಚುನಾವಣೆ, ಇದು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಚುನಾವಣೆ. ಜನ ಮೆಚ್ಚಿದ್ದಾರೆ ನೋಡಿ, ಸುಮ್ಮನೆ ಹೇಳುವಂಥದ್ದಲ್ಲ. ಇಡೀ ದೇಶದಲ್ಲಿ ಏನಾದ್ರು ಯಾರೋ ಜನತೆಯ ಬದಲಾವಣೆ ಏನಾರು ಆಗಿದ್ರೆ, ಸಾಮಾಜಿಕ ಬದಲಾವಣೆ ಆಗಿದ್ರೆ ಕರ್ನಾಟಕದಲ್ಲಿ ಮಾತ್ರ, ಕಾಂಗ್ರೆಸ್ ಸರ್ಕಾರದಿಂದ ಮಾತ್ರ. ಗ್ಯಾರಂಟಿ ಯೋಜನೆಗಳು ಎಲ್ಲ ಮಹಿಳೆಯರ ಸಬಲೀಕರಣ ಮಾಡಿದ್ದಾವೆ. ಸೊ ಹಂಗಾಗಿ ಈ ಚುನಾವಣೆಯಲ್ಲಿ ನಮಗೆ ನಂಬಿಕೆ ಇದೆ, 3ಕ್ಕೆ 3 ಗೆಲ್ತೀವಿ. ಅದ್ರಲ್ಲಿ ಯಾವ ನಮ್ಗೆ ಇದ್ದಿದ್ದು ಒಂದೇ. ನಾನು ಒಂದು ಹಂತಕ್ಕೆ ಒಪ್ಕೊಳ್ತೀನಿ, ಈ ಗ್ಯಾರಂಟಿ ಯೋಜನೆಗಳು ಒಂದು ವರ್ಗದ ಜನರಿಗೆ ಸ್ವಾವಲಂಬಿ ಬದುಕು ಕಟ್ಕೊಳ್ಳೋದಕ್ಕೆ ಅನುಕೂಲ, ಮಹಿಳೆಯರಿಗೆ ಎಸ್ಪೆಷಲಿ. ನಾನು ಅದನ್ನ ತೆಗೆದುಹಾಕೋದಿಲ್ಲ, ನಾನು ಅದನ್ನ ಒಪ್ಕೊಳ್ತೀನಿ. ಆದರೆ ಈಗ ನಾವು ಇಷ್ಟು ಜನ ಗೆದ್ದಿದೀವಿ, ನಮ್ಮ ಸರ್ಕಾರ ಆಡಳಿತದಲ್ಲಿದೆ, ನಾವು ಗ್ಯಾರಂಟಿ ಯೋಜನೆ ಕೊಟ್ಬಿಟ್ಟಿದೀವಿ ಅಂತ ಡಸ್ ಇಟ್ ಮೀನ್ ಹೆಡ್ ಅಲ್ಲಿ ಇರಬೇಕು ಸಚಿವರುಗಳು ಅಥವಾ ಶಾಸಕರುಗಳು ಅಂತ? ಇರಬಾರ್ದು. ಅದು ನಿಜ. ನಾನು ಹೇಳ್ತೀನಿ ಕೇಳಿ ನೋಡಿ, ನಾನು ಮಾನ್ಯ ಜಮೀರ್ ಅವ್ರ ಹೇಳಿಕೆಯನ್ನು ಯಾವತ್ತೂ ಸಮರ್ಥಿಸಲ್ಲ. ಅವರೇ ಕ್ಷಮೆ ಯಾಚಿಸಿಬಿಟ್ಟಿದ್ದಾರೆ, ನಂಬರ್ 1. ನಂಬರ್ 2, ಇದೇ ರೀತಿಯ ಪ್ರಕರಣಗಳನ್ನ ಮಾನ್ಯ ಮೋದಿಯವರು ಸೋನಿಯಾ ಗಾಂಧಿ ಅವರಿಗೆ ವಿಧವೆ ಅಂದ್ರು. ಒಂದು ಮಹಿಳೆ ಕೂಡ ಗೌರವನ ಅದು. ಮಾನ್ಯ ಮೋದಿಯವರು ಸೋನಿಯಾ ಗಾಂಧಿಗೆ ವಿಧವೆ ಅಂದ್ರು. ಕಾಂಗ್ರೆಸ್ ಆಮೇಲೆ 2ನೇದು ಕುಮಾರಸ್ವಾಮಿ ಅವರು ರಮೇಶ್ ಕುಮಾರ್ ಅವರಿಗೆ ಡ್ಯಾಶ್ ಮಗ ಅಂದ್ರು. ಅಂತರ ಆ ಥರ ಮಾತನ್ನ ಯಡಿಯೂರಪ್ಪನವರಿಗೆ ದೇವೇಗೌಡರು ಬಾಸ್ಟರ್ಡ್ ಅಂದ್ರು, ಡ್ಯಾಶ್ ಮಗ ಅಂದ್ರು. ಈ ಎಲೆಕ್ಷನ್ ಸಂದರ್ಭದಲ್ಲಿ ಯಾರು ಅನ್ಬಾರ್ದು. ನಾಯಕರ ಪದ ಬಳಕೆ ಕಂಟ್ರೋಲ್ ಇರಬೇಕು. ಐ ಅಗ್ರಿ. ಅದನ್ನ ನಾನು ಹೇಳ್ತೀನಿ. ನಮ್ಮ ನಾಯಕರನ್ನು ಸೇರಿ ಎಲ್ಲಾ ನಾಯಕರುಗಳು ಕೂಡ ಪದ ಬಳಕೆಯನ್ನು ಕಂಟ್ರೋಲ್ ಮಾಡಬೇಕು. ಅಷ್ಟು ಅರ್ಥ ಆಗ್ಬಿಟ್ರೆ ನಿಮ್ಮ ನಾಯಕರುಗಳಿಗೆ, ನಾನು ಎಲ್ಲಾ ನಾಯಕರಿಗೆ ಹೇಳ್ತೀನಿ, ಎಲ್ಲಾ ಜನಪ್ರತಿನಿಧಿಗಳಿಗೆ, ಮೋದಿಯಿಂದ ಹಿಡಿದು ಕುಮಾರಸ್ವಾಮಿ ವರೆವರೆಗೂ ಎಲ್ಲರಿಗೂ ಕೂಡ ಅದೇ ಹೇಳ್ತೀನಿ. ನಮ್ಮ ಪಕ್ಷದವ್ರಿಗೂ ಸೇರಿಸಿಕೊಂಡು ಪದ ಬಳಕೆ. ಅದರಲ್ಲೂ ಜಮೀರ್ ನನ್ಗೆ ಅನ್ಸುತ್ತೆ ಬಹಳ ಲೂಸ್ ಟಾಕ್ ಮಾತಾಡ್ತಾರೆ. ಇಲ್ಲ, ಖಂಡಿತ ಇಲ್ಲ, ಅವಶ್ಯಕತೆ ಇಲ್ಲ. ಕ್ಷಮೆ ಕೇಳೋದು ಯಾಕೆ ಬೇಕಾಗಿತ್ತು? ಇಲ್ಲ ಕೇಳಿ. ಇಲ್ಲ, ಯಾಕಂದ್ರೆ ಡ್ಯಾಮೇಜ್ ಕಂಟ್ರೋಲ್ ಅದು. ನೋಡಿ, ಈಗ ಅವ್ರಿಗಾದ್ರು ದೊಡ್ಡ ಮನಸ್ಸಿತ್ತು, ಕ್ಷಮೆ ಕೇಳಿದ್ರು. ಮೋದಿ ಕೇಳಿದ್ರ? ಸೋನಿಯಾ ಗಾಂಧಿ ಅವರಿಗೆ ವಿಧವೆ ಅಂದ್ರು, ಕಾಂಗ್ರೆಸ್ ವಿಧವೆ ಅಂದ್ರು. ಮೋದಿ ಕ್ಷಮೆ ಕೇಳಲಿಲ್ಲ. ಜಮೀರ್ ಇಸ್ ಬೆಟರ್ ದನ್ ಮೋದಿ. ಜಮೀರ್ ಇಸ್ ಬೆಟರ್ ದನ್ ಮೋದಿ. ಸಾವಿರ ವ್ಯಾಪಾರಿ ಅಂತ ಹೇಳಿದ್ರಿ ಮೋದಿಗೆ. ಸಾವಿರ ವ್ಯಾಪಾರಿ ಅಂತ ದೇವೇಗೌಡರಿಗಿಂತ, ಕುಮಾರಸ್ವಾಮಿ ಅವರಿಗಿಂತ, ನರೇಂದ್ರ ಮೋದಿ ಅವರಿಗಿಂತ ಬೆಟರ್ ಜಮೀರ್ ಅವರು. ಅವ್ರಿಗೆ ಆ ಒಂದು ಮನಸ್ಥಿತಿ ಇದೆ. ನಾನು ಹೇಳೋದು, ತಪ್ಪು ಮಾಡಿ ಕ್ಷಮೆ ಕೇಳಿದ ಮಾತ್ರಕ್ಕೆ ಬೆಟರ್ ಅಂತ ಆಗಲ್ಲ. ತಪ್ಪೇ ಮಾಡದೇ ಇರೋ ರೀತಿ ನಡ್ಕೋಬಹುದು. ಅವ್ರು ತಪ್ಪು ಮಾಡಿದವರು ಕ್ಷಮೆನೇ ಕೇಳಿಲ್ವಲ್ಲ. ಅದಕ್ಕೆ ನಾನು ಹೇಳಿದ ಕಂಪೇರ್ ಮಾಡೋ ವಿಷಯಕ್ಕಿಂತ ಈ ಜನಪ್ರತಿನಿಧಿಗಳು ಇನ್ನು ಕಂಟ್ರೋಲ್ ಅಲ್ಲಿ ಇರಬೇಕು. ತಮ್ಮ ಮಾತಲ್ಲಿ, ತಮ್ಮ ನಡೆನಲ್ಲಿ, ನುಡಿಗಳಲ್ಲಿ ಇನ್ನೂ ಸಂಯಮವನ್ನು ಕಾಪಾಡ್ಕೋಬೇಕು. ಎಲ್ಲಾ ಜನಪ್ರತಿನಿಧಿಗಳು ಅದಕ್ಕೆ ಹೇಳ್ತಾರೆ. ಆದ್ರೆ ಈ ಚುನಾವಣೆಯಲ್ಲಿ ಅದು ಪ್ರಾಮುಖ್ಯತೆ ಅಲ್ಲ. ಪ್ರಾಮುಖ್ಯತೆ ಯಾವ ಸರ್ಕಾರ ನಮಗೆ ಸಹಾಯ ಮಾಡಿದೆ, ಯಾವ ಸರ್ಕಾರ ಈ ಒಳ್ಳೆ ಆಡಳಿತ ಕೊಟ್ಟಿದೆ ಅಂತ. ಇವತ್ತು ನೋಡಿ, ಯಲಹಂಕದಲ್ಲಿ ಬಿಜೆಪಿ ಶಾಸಕ 100 ಕೋಟಿ ರೂಪಾಯಿ ಅನುದಾನಗಳ ರಸ್ತೆ ಕಾಮಗಾರಿಗಳು, ಬೇರೆ ಬೇರೆ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮಾಡ್ತಾ ಇದ್ದಾರೆ. ಸರ್ಕಾರ ಕೆಲಸ ಮಾಡ್ತಾ ಇದೆ. ನಮ್ಮ ಕ್ಷೇತ್ರಕ್ಕೆ ಬನ್ನಿ. ಸರ್ಕಾರ ಕೆಲಸ ಮಾಡ್ತಾ ಇಲ್ವಾ? ಬಿಜೆಪಿ ಶಾಸಕನ ಇಡೀ ರಾಜ್ಯದಲ್ಲಿ ಸರ್ವತೋಮುಖ ಅಭಿವೃದ್ಧಿ ಆಗಿರೋದು ಕಾಂಗ್ರೆಸ್ ಸರ್ಕಾರ ಮಾತ್ರ. ಈ ಬೈ ಎಲೆಕ್ಷನ್ ಬಗ್ಗೆ, ಈ ಬೈ ಎಲೆಕ್ಷನ್ ಅಲ್ಲಿ ಇದು ನಮಗೆ ಅಂತಿರ್ತಕ್ಕಂಥದ್ದು, ಜನ ತಿರಸ್ಕಾರ ಮಾಡಿದ್ದಾರೆ. JDS ಬಿಜೆಪಿಯನ್ನ ತಿರಸ್ಕಾರ ಮಾಡ್ತಾರೆ. ಲೋಕಸಭಾ ಚುನಾವಣೆಯಲ್ಲೂ ತಿರಸ್ಕಾರ ಮಾಡಿದ್ದಾರೆ, ವಿಧಾನಸಭಾ ಚುನಾವಣೆಯಲ್ಲೂ ತಿರಸ್ಕಾರ ಮಾಡಿದ್ದಾರೆ. ಈ ಬೈ ಎಲೆಕ್ಷನ್ ಅಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ವೋಟ್ ಹಾಕ್ತಾರೆ. ಬಿಜೆಪಿ JDS ನ ತಿರಸ್ಕಾರ. ಲೋಕಸಭೆ ಎಲೆಕ್ಷನ್ ಅಲ್ಲಿ DK ಸುರೇಶ್ ನ ತಿರಸ್ಕಾರ ಮಾಡಿದ್ರು ಅಂತ ಈ ಕಾಂಗ್ರೆಸ್ ನ ತಿರಸ್ಕಾರ ಮಾಡ್ತಾರೆ. 9 ಕ್ಷೇತ್ರದಲ್ಲಿ ಗೆದ್ದಿದ್ದೀವಿ. ಆ ಕ್ಷೇತ್ರದ ಹಂಗಾಗಲ್ಲ. 9 ಕ್ಷೇತ್ರದಲ್ಲಿ ಗೆದ್ದಿದ್ದೀವಿ. ಇನ್ನು ಅನುಕಂಪ ಇದೆ. DK ಸುರೇಶ್ ಮೇಲೆ ಅನುಕಂಪ ಇದೆ ಜನತೆಗೆ. CP ಯೋಗೇಶ್ ಮೇಲೆ ಅನುಕಂಪ ಇದೆ. ಹಂಗಾಗಿ ಗೆಲ್ತಾರೆ ಅವರು. DK ಸುರೇಶ್ ಅವರು ಒಂದು ಸಲ ಸೋತಾಗ ಅನುಕಂಪ ಇರಬಹುದು ಇದೆ ಅಂತ ನೀವು ಹೇಳ್ತೀರಿ. ಅಲ್ಲ, ನೀವಂದ್ರೆ ಇವ್ರಿಗೆ ಹೇಳ್ತಾ ಇರೋದು. ಈಗ ಇವರಿದಾರಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು 2 ಸಲ ಸೋತಾಗ ಅನುಕಂಪ ಇರಲ್ವೇ? ಅಲ್ಲ, ನಿಮ್ಮ ಮಾನದಂಡ ನಾನು ಅವರಿಗೆ ಕೇಳ್ತಾ ಇರೋದು. ನಿಮಗಂತ ಕೇಳಿಲ್ಲ, ಅವರಿಗೆ ಕೇಳ್ತಾ ಇರೋದು. ಈ ಮಾನದಂಡ ನಮಗೆ ಅಪ್ಲೈ ಆಗುದಿಲ್ವೇ ಕೇಳ್ತಕ್ಕಂಥದ್ದು. ಇವತ್ತು ಮೂಡಾದಲ್ಲಿ ನಡೆದಿರುವಂತ ಭ್ರಷ್ಟಾಚಾರ ನೋಡಿದ್ದಾರೆ. ವಾಲ್ಮೀಕಿ ಹಗರಣದಲ್ಲಿ ಪಾಪ ಪರಿಶಿಷ್ಟ ಪಂಗಡಗಳ ಹಣಕ್ಕಿರ್ತಕ್ಕಂತ ಹಣವನ್ನ ಹೈದರಾಬಾದಿಗೆ ಮುಟ್ಟಿಸ್ತಿರಲ್ರಿ ನೀವು. ಹಾಗಾಗಿ ಜನ ಈ ಗ್ಯಾರಂಟಿಗಳ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಒಟ್ಟಾರೆಯಾಗಿ ಈ ಬೈ ಎಲೆಕ್ಷನ್ ಹಲವರ ಅಳಿವು ಉಳಿವಿನ ಪ್ರಶ್ನೆ. ಕಾಂಗ್ರೆಸ್ನ ಆಡಳಿತ ಪಕ್ಷದ ಒಂದು ಆಡಳಿತಕ್ಕಿಡಿಯುವಂತಹ ಕನ್ನಡಿ. ವಿಪಕ್ಷ ಎಷ್ಟು ಮಟ್ಟಕ್ಕೆ ಕೆಲಸ ಮಾಡ್ತಾ ಇದೆ, ಕಿವಿ ಹಿಂಡುವಂತ ಕೆಲಸ ಮಾಡ್ತಾ ಇದೆ ಆಡಳಿತ ಪಕ್ಷಕ್ಕೆ ಅನ್ನೋದು ಕೂಡ ಇದರಿಂದ ಗೊತ್ತಾಗುತ್ತೆ. ಸೊ ನೋಡೋಣ 23ನೇ ತಾರೀಕು ಕದನ ಕಲಿಗಳ ಭವಿಷ್ಯ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.
Thank